ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನೆನ್ನೆ ಸಂಚಿಕೆಯಲ್ಲಿ ಏನು ಮಾತಾಡಿದ್ದೆ ಅನ್ನೋ ವಿಚಾರನ ಒಂದೆರಡು ನಿಮಿಷದಲ್ಲಿ ನಿಮಗೆ ರೀಕ್ಯಾಪ್ ಮಾಡಿಬಿಡ್ತೀನಿ. ನೆನ್ನೆ ಯಾರೊಬ್ಬರು ಹಾಸನದವ್ರು ಪತ್ರ ಬರೆದಿದ್ರು, ನಾನು ಇನ್ನೂ 25-26 ವರ್ಷದ ಹುಡುಗ, ನನಗೆ ಆಗಲೇ ಮುಖದಲ್ಲೆಲ್ಲ ಒಂದು 40-50 ವರ್ಷದ ಥರ ಕಾಣ್ತೀನಿ, ಶರೀರದಲ್ಲಿ ಚರ್ಮ ಎಲ್ಲ ಪೂರ್ತಿ ಸೊಕ್ಕಿದ್ದಂಗಿದೆ, ತುಂಬ ಸುಕ್ಕುಗಳು ಕಾಣ್ತಾ ಇದೆ, ಬಿಸಿಲಲ್ಲಿ ವರ್ಕ್ ಮಾಡ್ತಿಲ್ಲ, ಎಂಥದ್ದು ಇಲ್ಲ, ಏನೋ ಇದಕ್ಕಿದ್ದಾಗೆ ನನಗೆ ಆ ಮುಖದಲ್ಲಿ ಕಾಂತಿ, ಶರೀರದಲ್ಲಿ ಒಂದು ಕಾಂತಿ ಕಮ್ಮಿ ಆಗ್ತಿದೆ ಅಂತ ಹೇಳಿ ಪತ್ರ ಬರೆದಿದ್ರು. ನಾನು ನನಗೆ ಹನುಮಂತನ ತಂತ್ರ ಸಾಧನೆ ಅಂತ ಒಂದು ವಿಶೇಷವಾದಂಥ ಮಂತ್ರ ಜಲತಂತ್ರವನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಇವತ್ತು ಬಹಳ ವಿಶೇಷವಾಗಿ ಎಲ್ರಿಗೂ ಬೇಕಾದಂಥ ಒಂದು ಎಪಿಸೋಡ್ ಇದು. ಮನೇಲಿ ಇದಕ್ಕಿದ್ದಕ್ಕೆ ಕೆಲಸ ಮಾಡ್ತಿರ್ತಾರೆ, ಏನೋ ಒಂದು ಸಣ್ಣ ಪುಟ್ಟ ಅಡ್ಡ ಬಂತು ಅಂತನೋ, ಒಂದು ಬೆಕ್ಕು ಅಡ್ಡ ಬಂತನೋ, ನಾಯಿ ಅಡ್ಡ ಬಂತು ಅಂತನೋ, ಅಥವಾ ಏನೋ ಒಂದು ಜಿರ್ಲೆ ಮರಿ, ಒಂದು ಹಲ್ಲಿ, ಏನೋ ಒಂದು ಸಡನ್ನ ಪ್ರಾಣಿ ಅಡ್ಡ ಬಂತು ಅಂತೇಳಿ ಗಾಬರಿಯಿಂದ ಬಿದ್ದುಬಿಡ್ತಾರೆ. ಪ್ರಾಣಿ ನೋಡಿ ಬಿದ್ದುಬಿಡ್ತಾರೆ. ಕೆಲವು ಇದಕ್ಕಿದ್ದಾಗೆ ಚೆನ್ನಾಗೇ ಇರ್ತಾರೆ, ಅವ್ರಿಗೇನು ಕಾಯಿಲೆ ಇಲ್ಲ, BP ಇಲ್ಲ, ಸುಮ್ಮನೆ ಬಿದ್ದುಬಿಡ್ತಾರೆ. ನಾನು ಯಾಕೆ ಬಿದ್ದೆ ಅಂತ ಆಮೇಲೆ ಗೊತ್ತಾಗುತ್ತೆ. ಕೆಲವು ಜಾರು ಬಿದ್ದುಬಿಡ್ತಾರೆ, ಕೆಲವು ಹೋಗ್ತಾ ಇರ್ತಾರೆ, ಇದಕ್ಕೆ ಸಡನ್ನಾಗಿ ಬಿದ್ದುಬಿಡ್ತಾರೆ. ಅದೇನಾಯ್ತು ಏನೋ ಸಡನ್ನಾಗಿ ಬಿದ್ದುಬಿಟ್ಟೆ, ಆಮೇಲೆ ಬಿದ್ದು 2 ನಿಮಿಷಕ್ಕೆ ಅವರಿಗೆ ಎದ್ದು ವಾಪಸ್ ನಡ್ಕೊಂಡು ಹೋಗ್ತಾರೆ. ಕೆಲವರು ಶಾಪಿಂಗ್ ಅಂತ ತರಕಾರಿ ತರಕ್ಕೋ ಒಂದೇನೋ ಮಾರ್ಕೆಟ್ಗೆ ಅಂತ ಹೋಗಿರ್ತಾರೆ ಶಾಪಿಂಗ್ ಮಾಡಲಿಕ್ಕೆ. ಬರ್ತಿರ್ಬೇಕಾದ್ರೆ ಯಾರೂ ಟಚ್ ಮಾಡಿಲ್ಲ, ಹಂಗೆ ಬಿದ್ದು ಬಿಡ್ತಾರೆ. ಕೆಲವ್ರಿಗೆ ಈ ಥರ ಪ್ರಾಬ್ಲಮ್ ಇದೆ. ಮನೆ ಕೆಲಸ ಮಾಡ್ತಿದ್ದಂಗೆ ಇದಕ್ಕೆ ಬಿದ್ದು ಬಿಡ್ತಾರೆ. ಏನೋ ಒಂದು ಐಟಮ್ ತೊಗೋಬೇಕು ಅಂತೇಳಿ ಮೇಲೆ ಹತ್ತುತ್ತಾರೆ, ಏಣಿ ಹಾಕ್ಕೊಂಡು ಚೇರ್ ಮೇಲೆ ನಿಂತ್ಕೊಂಡು ಸಣ್ಣ ಬಿದ್ದು ಬಿಡ್ತಾರೆ. ಪ್ರಾಣಹಾನಿ ಇಲ್ಲ, ಬೀಳೋದು, ಏಟ್ ಮಾಡ್ಕೊಳ್ಳೋದು. ಕೆಲವು ಮಕ್ಕಳು ಆಟ ಆಡುವಾಗ ದಿನಕ್ಕೆ 4 ಸಲ ಬಿಡ್ತಾರೆ. ಅವ್ರ ಅಮ್ಮನಿಗೆ ಅದೇ ಕೆಲಸ, ಒರೆಸೋದು, ರಕ್ತ ಕ್ಲೀನ್ ಮಾಡೋದು, ಪೌಡ್ರ್ ಹಾಕೋದು, ಡೆಟಾಲ್ ತೊಗೊಂಬರೋದು, ಹತ್ತಿಲ್ ಹದ್ದೋದು, ಕ್ಲೀನ್ ಮಾಡೋದು, ಬಿದ್ದ ಜಾಗನ ಕ್ಲೀನ್ ಮಾಡೋದು, ಒರೆಸೋದು. ಮಗು ದಿನಕ್ಕೆ 2 ಸಲ ಆದರೂ ಬೀಳಲೇಬೇಕು. ಕೆಲವು ಮಕ್ಕಳು ಆಗ ಬೀಳ್ತಾನೆ ಇರ್ತಾರೆ. ಸುಮ್ಮನೆ ಕೂತಿರ್ತಾರೆ, ಎದ್ದು ನಿಂತ್ಕೊಂಡು ಸಡನ್ ಬಿದ್ದುಬಿಡ್ತಾರೆ. ಕೆಲವು ಜನ ದೊಡ್ಡವರು, ಏಜ್ ಆಗಿರೋರು, ಯಾರು ತಳ್ಳಿಲ್ಲ. BP ಇದೆಯಾ? BP ಇಲ್ಲ. ತಲೆ ಸುತ್ತಾ ಇದೆಯಾ? ಇಲ್ಲ. ಮತ್ತು ಯಾಕೆ ಬಿದ್ದರು ಗೊತ್ತಿಲ್ಲ. ಕೆಲವರು ಸತ್ತ ಹೆಣ್ಣ ನೋಡಲಿಕ್ಕೆ ಅಂತ ಹೋಗ್ತಾರೆ, ಬರ್ತಿರ್ತಾರೆ 2 ವೀಲರಲ್ಲಿ, ಯಾರೂ ಅಡ್ಡ ಬಂದಿಲ್ಲ, ಇದಕ್ಕೆ ಬಿದ್ದು ಬಿಡ್ತಾರೆ. ಕೆಲವು ಅಪಶಕುನಗಳು ನಮ್ಮನ್ನು ಬೀಳಿಸುತ್ತೆ. ಕೆಲವು ಕೆಟ್ಟ ಸ್ಥಳಕ್ಕೆ ಹೋದಾಗ ನಮ್ಮನ್ನು ಬೀಳಿಸುತ್ತೆ. ಕೆಟ್ಟ ಎನರ್ಜಿ ಇರೋ ಜಾಗದಲ್ಲಿದ್ದಾಗ ನಮ್ಮನ್ನು ಬೀಳಿಸ್ಬಿಡುತ್ತೆ. ಆ ಎನರ್ಜಿಲಿ ಅಷ್ಟು ಪವರ್ ಇದೆ, ನಮ್ಮ ತಳ್ಳಿ ಬಿಸಾಕುವಂಥ ಶಕ್ತಿ ಇದೆ. ನಮ್ಮ ಕಣ್ಣಿಗೆ ಕಾಣಲ್ಲ. ಮೊನ್ನೆ ಯಾರೋ ಒಬ್ಬರು ನನ್ನನ್ನು ಅಪಾಯಿಂಟ್ಮೆಂಟ್ಸ್ ತೊಗೊಂಬಂದು ಭೇಟಿ ಮಾಡ್ತಾಯಿದ್ರು. ಪ್ರತಿ ಅಮಾವಾಸ್ಯೆ ಅವ್ರು ಬೀಳ್ತಾರಂತೆ. ನೋಡಿ, ವಿಚಿತ್ರ ನೋಡಿ ಇದು. ಪ್ರತಿ ಅಮಾವಾಸ್ಯೆ ದಿವಸ ನಾನು ಬೀಳಲೇಬೇಕು. ನಾಳೆ ಅಮಾವಾಸ್ಯೆ ಅಂದರೆ ನನಗೀಗಲೇ ಗಾಬರಿ ಆಗುತ್ತೆ, ಯಾವ ಜಾಗದಲ್ಲಿ ಬೀಳ್ತೀನಿ, ಹೆಂಗೆ ಬೀಳ್ತೀನಿ ಅಂತ. ಸುಮಾರು ಅಮಾವಾಸ್ಯೆಗಳಲ್ಲಿ ಬಿದ್ದಿದ್ದಾರೆ, ಪ್ರಾಣ ಹೋಗಿಲ್ಲ, ಸಣ್ಣ ಪುಟ್ಟ ಗಾಯ ಆಗಿದೆ, ಕೆಲವು ಟೈಮ್ ಗಾಯ ಆಗಿಲ್ಲ, ನೋವಾಗಿದೆ. ಕೆಲವು ಪ್ರಾಣಿಗಳು ಅಮಾವಾಸ್ಯೆ ದಿವಸ ಏನಾದ್ರು ಒಂದು ತೊಂದರೆ ಮಾಡ್ಕೊಳ್ತಾ ಇರ್ತದೆ. ಕೆಲವರು ಅಮಾವಾಸ್ಯೆ ದಿವಸ ಈ ಬೀದಿನಲ್ಲಿ ವ್ಯಾಪಾರ ಮಾಡೋರು, ಗಾಡೀಲಿ ಏನೋ ತರಕಾರಿ ಮಾರೋರು, ಗಾಡೀಲಿ ಪ್ಲಾಸ್ಟಿಕ್ ಐಟಮ್ಸ್ನ ಗಾಡೀಲಿ ತಳ್ಕೊಂಡು ವ್ಯಾಪಾರ ಮಾಡೋರು, ಬಟ್ಟೆ ವ್ಯಾಪಾರ ಮಾಡ್ತಾರೆ ಗಾಡೀಲಿ ತಳ್ಕೊಂಡು. ಆ ಥರದವರು ಎಲ್ಲೋ ಒಂದು ಕಡೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಇದಕ್ಕಿದ್ದಾಗೆ ಬೀಳ್ತಾರೆ. ನನಗೆ ಇನ್ನೊಬ್ಬರು ಮೊನ್ನೆ ಲಾಸ್ಟ್ ಬಿಜಾಪುರಕ್ಕೆ ಹೋಗಿದ್ದಾಗ ಬಂದು ಮೀಟ್ ಮಾಡಿದ್ರು. ಅವ್ರು ಹೇಳ್ತಾಯಿದ್ರು, ನನಗೆ ತುಂಬ ಚಿಂತೆ ಆದಾಗ ಯಾರು ತಳ್ಳಲ್ಲ, ಬಿದ್ದು ಬಿಡ್ತೀನಿ ಅಂತಾರೆ. ಚಿಂತೆ ಯಾವಾಗ ಆಗುತ್ತೆ, ಬೀಳ್ತೀನಿ ಅಂತಾರೆ. ಅದಕ್ಕೀಗ ನನಗೆ ಬೀಳ್ತೀನಲ್ಲ ಅಂತ ನಾನು ಚಿಂತೆನೇ ಮಾಡೋಕ್ಕೆ ಹೋಗ್ತಾ ಇಲ್ಲ. ಏನು ಮಾಡೋದು, ಮಕ್ಕಳು ಸ್ಕೂಲಿಂದ ಬಂದಿಲ್ವಲ್ಲ, ಇಷ್ಟೊತ್ತಾದ್ರು ಅಂತ ಯೋಚನೆ ಮಾಡಿ ಬಿದ್ದೋಗ್ಬಿಡ್ತಾರಂತೆ. ಮನೇಲಿ ಯಜಮಾನಿಗೆ 2 ಸಲ ಫೋನ್ ಮಾಡಿದೆ, ಎತ್ತುತ್ತಾ ಇಲ್ಲ,
ಏನಾಯಿತು ಏನಾಯಿತು ಸುಮ್ಮನೆ ಥಿಂಕ್ ಮಾಡಿ ಗಾಬರಿ ಮಾಡಿ ಬಿದ್ದೋಗ್ಬಿಡ್ತಾರಂತೆ. ಹಾಸಿಗೆಯಿಂದ ಎದ್ದೊಳಗೆ ಬೀಳ್ತಾರಂತೆ. ಲೈಟ್ ಆನ್ ಮಾಡೋಕ್ಕೆ ಹೋದಾಗ ಬಿದ್ದರಂತೆ. ಕಸದ ಪೊರಕೆ ತೊಗೊಂಬರೋಣ ಕಸ ಗುಡ್ಸೋಕ್ಕೆ ಅಂತ ಹೋಗಿ ಬರ್ತಿರ್ತಾರೆ, ಪಟ್ಟಂತ ಬಿದ್ದಂತೆ ಬಾಗಿಲಿಗೆ ಏಟಾಯಿತು, ಬಾಗಿಲಿಗೆ ಟಚ್ ಆಗಿ ಏಟಾಯ್ತಂತೆ. ಇಲ್ಲಿ ಕೆಲವರು ಯಾತಕ್ಕೆ ಬೀಳ್ತಿದ್ದಾರೆ ಅಂತ ಅವ್ರಿಗೆ ರೋಗ ಇಲ್ಲ ಎಂಥದ್ರಲ್ಲಿ ಬೀಳ್ತಿರ್ತಾರೆ. ಇದೊಂದು ಸ್ಟೋರಿ. ಕೆಲವರು ಆವಾಗವಾಗ ಆಕ್ಸಿಡೆಂಟ್ಸ್ ಮಾಡ್ಕೊಳ್ತಾ ಇರ್ತಾರೆ, ಆಗಾಗ ಆಕ್ಸಿಡೆಂಟ್ಸ್ ಆಗ್ತಿರ್ತದೆ, ಪ್ರಾಣ ಹೋಗಲ್ಲ. ಎಲ್ಲೋ ಬಿದ್ದ, ಇಲ್ಲೋ ಸ್ವಲ್ಪ ರಕ್ತ ಬಂತು, ಇನ್ನೆಲ್ಲೋ ಬಿದ್ದ ಪ್ರಾಬ್ಲಮ್ ಆಯಿತು, ಅದೇನೋ ಔಷಧಿ ತೊಗೊಂಡು ರಿಪೇರಿ ಮಾಡ್ಕೊಂಡ್ವಿ. ಕೆಲವ್ರಿಗೆ ವರ್ಷ ಪೂರ್ತಿ ಏನಾದ್ರು ಒಂದು ಈ ಥರ ಬಿದ್ದು ಏಟ್ ಮಾಡ್ಕೊಡ್ತಿರ್ತಾರೆ. ಮೊನ್ನೆ ಒಬ್ಬರು ನನ್ನ ಹತ್ರ ಹೇಳ್ತಾಯಿದ್ರು, ನಾನು ಬೇರೆ ಊರಿಗೆ ಹೋದರೆ ಬಿದ್ದುಬಿಡ್ತೀನಿ, ನಮ್ಮೂರಲ್ಲಿದ್ದರೆ ಬೀಳಲ್ಲ ಅಂತ. ಇಲ್ಲಿ ನೋಡಿ, ಇದೊಂಥರ ವಿಶೇಷ. ಬೇರೆ ಊರಿಗೆ ಹೋದಾಗ ಬಿದ್ದುಬಿಡ್ತಾರಂತೆ. ಇನ್ನೊಬ್ರು ಹೇಳ್ತಾಯಿದ್ರು, ಅತಿಯಾದ ಬಿಸಿಲು ನಡೆದ್ರೆ ನಾನು ಅಲ್ಲೇ ಬಿದ್ದೋಗ್ಬಿಡ್ತೀನಿ, ಛತ್ರಿ ಇಲ್ಲದೆ ನಾನು ನಡೆಯೋಕ್ಕೆ ಆಗಲ್ಲ, ಛತ್ರಿ ಇಲ್ಲ ಅಂದರೆ ನಾನು ನಡ್ಕೊಂಡು ಹೋಗೋಕ್ಕಾಗಲ್ಲ. ಇನ್ನೂ 45 ಅಥವಾ 50 ವರ್ಷ ವಯಸ್ಸು, ದೊಣ್ಣೆ ಹಿಡ್ಕೊಂಡು ಓಡಾಡೋಂಥ ವಯಸ್ಸಲ್ಲ, ಆದರೂ ದೊಣ್ಣೆ ಇಲ್ಲ ಅಂದರೆ ಬಿದ್ದುಬಿಡ್ತಾರಂತೆ. ನೋಡಿ, ದೊಣ್ಣೆ ಹಿಡ್ಕೊಳ್ದೆ ಓಡಾಡಿಬಿಟ್ರೆ ಬಿದ್ದುಬಿಡ್ತಾರಂತೆ. 50 ವರ್ಷ ತುಂಬಿಲ್ವಂತೆ, ಸಡನ್ನಾಗಿ ಬಿದ್ದುಬಿಡ್ತಾರಂತೆ. ದೊಣ್ಣೆ ಇದ್ದರೆ ನಂಗೆ ಸಪೋರ್ಟು ಬೀಳಲ್ಲ ಅಂತ ಹೇಳ್ತಾರೆ. ಯಾವುದೋ ಒಂದು ಶಕ್ತಿ ನಮ್ಮನ್ನು ತಳ್ತಾ ಇದೆ, ನಾವು ಬೀಳ್ತಾ ಇದ್ದೀವಿ ಅಂತಾರೆ. ಯಾತಕ್ಕೆ ಬೀಳ್ತೀವಿ ಗೊತ್ತಿಲ್ಲ, ಯಾವಾಗ ಬೀಳ್ತೀವಿ, ಯಾವ ಜಾಗದಲ್ಲಿ ಯಾವಾಗ ಬೀಳ್ತೀವೋ ಗೊತ್ತಿಲ್ಲ. ಒಟ್ಟು ಬೀಳೋದಂತೂ ಗ್ಯಾರಂಟಿ. ಯಾಕೆ ಬೀಳ್ತಾ ಇರ್ತೀವಿ? ಆಗಾಗ ಆಕ್ಸಿಡೆಂಟ್ ಆಗ್ತಿರ್ತದೆ, ಆಗಾಗ ಬೀಳ್ತಾ ಇರ್ತೀವಿ, ಆಗಾಗ ಏನಾದ್ರು ಒಂದು ನಮಗೆ ದೇಹಕ್ಕೆ ಡ್ಯಾಮೇಜ್ ಆಗ್ತಿರ್ತದೆ. ಇದಕ್ಕೇನಾದ್ರು ಒಂದು ಎಪಿಸೋಡ್ ಮಾಡಬೇಕು ಅಂತ ಕೇಳಿದಾಗ, ನಮ್ಮ ಶರೀರವನ್ನು ರಕ್ಷಣೆ ಮಾಡೋದು ಹೇಗೆ ಅನ್ನೋ ಒಂದು ಎಪಿಸೋಡ್ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಒಬ್ಬ ಮನುಷ್ಯ ರೋಗದಲ್ಲೇ ನರಳುತ್ತಿದ್ದರೆ ಅವನಿಗೇನೋ ರೋಗದ ಬಾಧೆಯಿಂದ ಅಥವಾ ತೊಗೊಂಡಿರೋ ಔಷಧಿಯಿಂದ ತಲೆ ಸುತ್ತಬೋದು, ಬೀಳ್ದೋಗ್ಬೋದು, ಡ್ಯಾಮೇಜ್ ಆಗ್ಬೋದು. ಚೆನ್ನಾಗಿದ್ದಾರೆ, ರೋಗ ಇಲ್ಲ, ಮಾತೆ ತಗೋತಾ ಇಲ್ಲ, ಚೆನ್ನಾಗಿ ತಿಂತಾರೆ, ಚೆನ್ನಾಗಿ ನಿದ್ದೆ ಮಾಡ್ತಾರೆ, ದುಡಿತಾರೆ, ಆದರೂ ಕೂಡ ಶರೀರಕ್ಕೆ ಆಗಾಗ ಡ್ಯಾಮೇಜ್ ಆಗ್ತಾ ಇರ್ತದೆ. ಬಿದ್ದಾದರೂ ಡ್ಯಾಮೇಜ್ ಮಾಡ್ಕೊಳ್ತಾರೆ, ಇಲ್ಲ ಆಕ್ಸಿಡೆಂಟ್ ಆದರೂ ಡ್ಯಾಮೇಜ್ ಮಾಡ್ಕೊಳ್ತಾರೆ. ಇಲ್ಲಿ ಭಾಳ ಗಂಭೀರವಾಗಿ ಗಮನಿಸಬೇಕಾದಂಥ ವಿಚಾರ ಏನಪ್ಪ ಅಂತಂದರೆ, ಈ ರಾಹುಕೇತುಗಳು ಭಾಳ ವಿಶೇಷವಾದಂಥ ಗ್ರಹಗಳು, ಛಾಯಾಗ್ರಹಗಳು, ಆದರೂ ಕೂಡ ವಿಶೇಷ ಗ್ರಹಗಳು. ಈ ರಾಹುಕೇತುಗಳು, ರಾಹು ತಲೆ ಆದರೆ ಕೇತು ಸೊಂಟದ ಭಾಗದ ಕೆಳಗಿಂದ ಕೇತು ಗ್ರಹ. ರಾಹು ಮತ್ತು ಕೇತುಗಳ ಸಂಯೋಗದಲ್ಲಿ ಆಗುವಂಥ ಇದು ವಿಶೇಷತೆಗಳು. ನಾವು ಯಾವುದಾದ್ರು ಶುಭ ಕಾರ್ಯಕ್ರಮಕ್ಕೆ ಹೋಗಿ ಬಂದಿರ್ತೀವಿ, ಮದುವೆ, ಮುಂಜಿ, ನಾಮಕರಣ, ಬರ್ತ್ಡೇ ಪಾರ್ಟಿ, ಮ್ಯಾರೇಜ್ ಆ್ಯನಿವರ್ಸರಿ ಅಂಥೇಳಿ ಆ ಶುಭ ಕಾರ್ಯಕ್ಕೆ ಹೋಗಿ ಬರಬೇಕಾದ್ರೆ ಬಿದ್ದುಬಿಡ್ತೀವಿ. ಆಕ್ಸಿಡೆಂಟ್ ಆಗ್ಬೋದು, ಇಲ್ಲ ಬೀಳ್ಬೋದು. ಯಾರು ಸತ್ತಿದ್ದಾರೆ ಅಂತ ಹೋಗಿ ಅವ್ರ ಮುಖ ನೋಡೋಕೆ ಹೋಗೋಣ ಅಂತೇಳಿ ಮುಖ ನೋಡ್ಕೊಂಬರ್ಬೇಕಾದ್ರೆ ತೊಂದರೆ ಆಗುತ್ತೆ. ಸ್ಮಶಾನಕ್ಕೆ ಹೋಗಿ ಬಂದುಬಿಟ್ಟಿರ್ತಾರೆ. ಯಾರಿಗೆ ಅಪ್ಪ ಅಮ್ಮ ಇದ್ದಾರೋ ಅವರು ಸ್ಮಶಾನ ಪ್ರವೇಶ ಮಾಡೋಂಗಿಲ್ಲ. ಇದರಿಂದ ರಾಹುಕೇತುಗಳಿಗೆ ಭಾಳ ಬಲ ಬಂದಂಗೆ ಆಗುತ್ತೆ. ಯಾರು ತಂದೆ ತಾಯಿ ಬದುಕಿದಾರೋ ಅಂಥವರು ಸ್ಮಶಾನಕ್ಕೆ ಹೋಗಬಾರ್ದು, ಶಾಸ್ತ್ರನೇ ಹೇಳುತ್ತೆ. ಯಾವಾಗ ನಾವು ಸ್ಮಶಾನಕ್ಕೆ ಹೋಗ್ಬೇಕು ಅಂದರೆ ನಮ್ಮ ತಂದೆ ತೀರ್ಕೊಂಡಾಗ, ನಮ್ಮ ತಾಯಿ ತೀರ್ಕೊಂಡಾಗ ನಮಗೆ ಸ್ಮಶಾನ ಪ್ರವೇಶ ಮಾಡೋಕ್ಕೆ ಅವಕಾಶ, ಲೈಸೆನ್ಸ್ ಇದೆ. ಆದರೆ ಯಾರೋ ಸತ್ತಿದ ಮೇಲೆ ನಾವು ಸ್ಮಶಾನಕ್ಕೆ ಹೋಗಬಾರ್ದು. ಮುಖದರ್ಶನ, ಶವದ ಮುಖದರ್ಶನ ಮಾಡ್ಬೋದು ವಿನಃ ಸ್ಮಶಾನಕ್ಕೆ ಹೋಗಿ ಆ ಶವ ಸಂಸ್ಕಾರದಲ್ಲಿ ಭಾಗವಹಿಸೋಂಗಿಲ್ಲ ತಂದೆ ತಾಯಿ ಬದುಕಿದ್ರೆ. ಈಗ ನನ್ನ ತಂದೆ ತಾಯಿ ಬದುಕಿದ್ರೆ ನಾನು ಹೋಗೋಂಗಿಲ್ಲ, ಬಟ್ ಶವ ಸಂಸ್ಕಾರ ನೋಡಬಾರ್ದು, ಸ್ಮಶಾನಕ್ಕೆ ಪ್ರವೇಶ ಮಾಡೋಂಗಿಲ್ಲ. ಆದರೆ ಸತ್ತಿರೋ ಹೆಣನ ದರ್ಶನ ಮಾಡ್ಬೋದಂತೆ ಆ ಮನೆ ಹತ್ರ ಹೋಗಿ. ಯಾವ ಸ್ತ್ರೀಗೆ ಗಂಡ ಬದುಕಿರ್ತಾನೋ ಅಂಥವಳು ಸ್ಮಶಾನ ಪ್ರವೇಶ ಮಾಡಬಾರ್ದು. ಈ ಥರ ದೋಷಗಳು ಬರ್ತದೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಯಾವ ಗಂಡಸಿಗೆ ಹೆಂಡತಿ ಇರ್ತಾಳೋ ಅಂಥವನು ಕೂಡ ಸ್ಮಶಾನ ಪ್ರವೇಶ ಮಾಡೋ ಹಾಗಿಲ್ಲ. ಅದರಿಂದ ಮುತ್ತೈದೆ ಸ್ತ್ರೀ ಸ್ಮಶಾನ ಪ್ರವೇಶ ಮಾಡಬಾರ್ದು, ತಂದೆ ತಾಯಿ ಇರೋರು ಸ್ಮಶಾನಕ್ಕೆ ಪ್ರವೇಶ ಮಾಡಬಾರ್ದು. ಈ ಥರ ಏನಾರಾದರೆ ರಾಹುಕೇತುಗಳ ಸೋಂಕು ತಗಲಿ ಆಗಾಗ ಆಕ್ಸಿಡೆಂಟ್ ಆಗ್ತದೆ, ಆಗಾಗ ಬೀಳ್ತಿರ್ತಾರೆ. ಏನೂ ಇಲ್ಲ, ನಮ್ಮ ಮನೇಲಿ ತರಕಾರಿ ಕಟ್ ಮಾಡುವಾಗ ಏಟ್ ಮಾಡ್ಕೋಬೋದು, ಅಡುಗೆ ಮಾಡುವಾಗ ಕೈ ಸುಟ್ಕೋಬೋದು, ಅಥವಾ ಪಾತ್ರೆ ಇಳಿಸುವಾಗ ಬಿದ್ದು ಕಾಲ ಮೇಲೆ ಡ್ಯಾಮೇಜ್ ಆಗ್ಬೋದು, ಅಥವಾ ಏನೋ ಒಂದು ಎಲೆಕ್ಟ್ರಿಕ್ ಸ್ವಿಚ್ ಮುಟ್ಟಾಗಿ ಕರೆಂಟು ಗ್ರೌಂಡ್ ಆಗ್ಬೋದು, ಗ್ಯಾಸ್ ಸಿಲಿಂಡ್ರಿಂದ ಏನೋ ಶರೀರಕ್ಕೆ ರಕ್ಷಣೆ ಇಲ್ಲ ಅಂತಂದರೆ ನಮಗೇನೂ ಸಿಗೋದಿಲ್ಲ.
ನಮ್ಮ ಶರೀರಕ್ಕೆ ಚಳಿ ಆದರೆ ಸ್ವೆಟ್ರ್ ಹಾಕೋತೀವಿ, ಬೆತ್ತಲಲ್ಲಿ ನಾವು ಓಡಲ್ಲ, ಬೆತ್ತಲೆ ಮೇಲೆ ಓಡಾಡೋದಿಲ್ಲ, ಬಟ್ಟೆ ಹಾಕ್ಕೊಂಡು ಓಡಾಡ್ತೀವಿ. ಶರೀರಕ್ಕೆ ಒಂದು ರಕ್ಷಣೆ ಇದೆ, ಏನು ಬಟ್ಟೆ, ಶಾಲು, ಟೋಪಿ, ಕ್ಯಾಪ್ ಇದೆಲ್ಲ ಹಾಕೋತೀವಿ. ಹಾಗೆ ನಮ್ಮ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಕ್ಕೆ ರಕ್ಷಣೆಯನ್ನು ಡ್ರೆಸ್ ಕೋಡ್ ಹಾಕಬೇಕಂತೆ. ಆಗ ನಮಗೆ ನೆಗೆಟಿವ್ ಎನರ್ಜಿ ಆ ಸ್ಮಶಾನದಿಂದ ಬಂದದ್ದು, ಕೆಲವರು ಕ್ರೂರ ದೃಷ್ಟಿಯಿಂದ ನೋಡಿದ್ದು, ಕೆಲವರಿಗೆ ಮಾಟಮಂತ್ರ ಪ್ರಯೋಗ ಆಗಿರ್ತದೆ, ಆಗಾಗ ಬೀಳಿಸುತ್ತದು, ಆಗಾಗ ಬೀಳುತ್ತೆ. ಸುಮ್ಮನೆ ಚೆನ್ನಾಗಿ ಹೆಂಗಾಗಿದ್ದೀನಿ, ನಾನು ಇನ್ನೂ 18 ವರ್ಷ ಹುಡುಗ ಕೀ ಬಂಚ್ ತೊಗೊಳಕ್ಕೆ ಅಂತ ಹೋಗಿ ಅಲ್ಲಿ ಮುಗಿಸ್ ಬಿದ್ದುಬಿಟ್ಟೆ. ಅದು ಏನೋ ಕೆಳಗಡೆ ಒಂದು ಪೆನ್ನೊಂದು ಕ್ಯಾಪ್ ಬಿತ್ತಂತೆ, ತೊಗೊಳಕ್ಕೆ ಬೊಗ್ಗದಂತೆ ನೋಡಿ, ಯಾರೋ ತಳ್ದಂಗೆ ಆಯ್ತಂತೆ, ಬಿದ್ದುಬಿಟ್ಟನಂತೆ. ಮುಖ ಟಚ್ ಆಗಿ ಮೂಗುಗೆಲ್ಲ ರಕ್ತ ಬಂತಂತೆ, ಬಿದ್ದುಬಿಡೋದು. ಸ್ಕೂಲಲ್ಲಿ ನಡ್ಕೊಂಬರ್ತೀನಿ ಹುಡುಗ ಬಿದ್ದೋಗ್ಬಿಟ್ಟಿದ್ದಾನೆ. ಇದೆಲ್ಲ ನೋಡಿದಾಗ ಕೆಲವರಿಗೆ ಮಾಟಮಂತ್ರ ತಂತ್ರ ಪ್ರಯೋಗ ಮಾಡಿ ಇಟ್ಬಿಟ್ಟಿರ್ತಾರೆ. 6 ತಿಂಗಳಿಂದ 1 ವರ್ಷದಿಂದ ಮಾಟಮಂತ್ರ ಪ್ರಯೋಗ ಆಗಿರ್ತದೆ. ಆ ಪ್ರಯೋಗವೂ ಕೂಡ ನಮ್ಮ ಮೇಲೆ ಎಫೆಕ್ಟ್ ಆಗ್ತಿರ್ತದೆ. ಇನ್ನೊಂದು ಗ್ರಹಣ ಕಾಲದಲ್ಲಿ, ಸೂರ್ಯಗ್ರಹಣ ಚಂದ್ರಗ್ರಹಣ ಕಾಲದಲ್ಲಿ ನಾವೇನಾದರೂ ಹೊರಗಡೆ, ಗ್ರಹಣ ಕಾಲದಲ್ಲಿ ಹೊರಗಡೆ ಸಂಚಾರ ಮಾಡಿ ಎಲ್ಲ ವಾಕಿಂಗ್ ಅಂತನೋ ಅಥವಾ ಇನ್ನೇನೋ ಓಡಾಡಿಕೊಂಡು ಯಾವುದಾದ್ರು ನೆಗೆಟಿವ್ ಜಾಗದಲ್ಲಿ ಕೂತು ಬಂದಿದ್ದರೆ ಅದಕ್ಕೆ ಗ್ರಹಣ ಸೋಂಕು ಅಂತ, ಗ್ರಹಣ ಸನ್ನಿ ಅಂತ ಕರೀತಾರೆ. ಆ ಗ್ರಹಣ ಸನ್ನಿ ಆಗಿಬಿಡ್ತು ಅಂತಂದರೆ ಅವ್ರು ನೆಕ್ಸ್ಟ್ ಗ್ರಹಣ ಆಗೋವರೆಗೂ ಬೀಳ್ತಾನೇ ಇರ್ತಾರೆ, ಆಕ್ಸಿಡೆಂಟ್ ಆಗ್ತಾ ಇರ್ತದೆ. ಕೆಲವರಿಗೆ ಆಕ್ಸಿಡೆಂಟಲ್ಲೇ ಅವ್ರಿಗೆ ಏನಾದರೂ ಡ್ಯಾಮೇಜ್ ಆಗ್ತಿರ್ತದೆ. ಕೆಲವು ವಾಹನಗಳನ್ನು ಓಡಿಸುವಾಗ ಸತ್ತಿರೋ ಪ್ರಾಣಿಗಳ ಮೇಲೆ ಚಕ್ರ ಹರಿಸ್ಬಿಟ್ಟಿರ್ತಾರೆ. ನಾಯಿ ಸತ್ತೋಗಿರ್ತದೆ, ಹಾವು ಸತ್ತೋಗಿರ್ತದೆ, ಅಥವಾ ಯಾವುದೋ ಒಂದು ಪ್ರಾಣಿ ಸತ್ತು ಅದ ಮೇಲೆ ರಸ್ತೆ ಬಿದ್ದಿರ್ತದೆ, ಅದ ಮೇಲೆ ಚಕ್ರನ ಹರಿಸಿರ್ತಾರೆ. ಅದರದ್ದು ಆತ್ಮದ ಸೋಂಕು ಕೂಡ ನಮಗೆ ಟಚ್ ಆದಾಗ ನಮಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನ ರಸ್ತೆ ಆಕ್ಸಿಡೆಂಟಾಗಿ ಸತ್ತೋಗಿರ್ತಾರೆ. ಅವರ ಆತ್ಮ ಯಾವ ಜಾಗದಲ್ಲಿದೆ ಅಂದರೆ, ಒಂದು ಕಾರಲ್ಲಿ ಹೋಗ್ತಿರ್ತಾರೆ, 3 ಜನ ಸ್ಪಾಟ್ ಡೆತ್, 3 ಜನ ಅಲ್ಲೇ ಸತ್ತೋರು, ಇನ್ನಿಬ್ಬರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋರು. 3 ಜನ ಸೋಲು ಯಾವ ಜಾಗದಲ್ಲಿ ಸತ್ತರೋ ಆ ಜಾಗದಲ್ಲೇ ಇರುತ್ತೆ. ಆ ಜಾಗದಲ್ಲಿ ಹೋಗೋ ಬರೋರಿಗೆಲ್ಲ ತೊಂದರೆ ಕೊಡ್ತಾ ಇರ್ತದೆ, ಅತೃಪ್ತ ಆತ್ಮಗಳು ಅಂತ. ಅದರಿಂದ ಸ್ಮಶಾನಕ್ಕೆ ಹೋಗಿ ಬಂದರೆ, ಮಾಟಮಂತ್ರ ಪ್ರಯೋಗ ನಮ್ಮ ಮೇಲೆ ಆಗಿದ್ದರೆ ಸುಮ್ಮನೆ ಬೀಳ್ತಿರ್ತೀವಿ, ಸುಮ್ಮನೆ ಆಕ್ಸಿಡೆಂಟ್ ಆಗ್ತಿರ್ತದೆ. ಅಥವಾ ಯಾವುದಾದ್ರು ಕೆಟ್ಟ ನೆಗೆಟಿವ್ ಎನರ್ಜಿ, ಈ ಸ್ಮೋಕು ಡ್ರಿಂಕ್ಸ್ ಮಾಡ್ತಾರೆ, ಸುಳ್ಳು ಹೇಳೋರು, ಆಣೆ ಇಡೋರು, ಇಂಥವ್ರು ಮುಟ್ಟೋದು, ಅಂಥವ್ರು ಕೊಟ್ಟಿದ್ದು ತಿನ್ನೋದು, ಅಂಥವ್ರ ಜೊತೆ ವಾಸ ಮಾಡೋದು, ಅಂಥವ್ರನ್ನ ಟಚ್ ಮಾಡೋದ್ರಿಂದ ನಮಗೆ ನೆಗೆಟಿವ್ ಎನರ್ಜಿ ನಮಗೆ ಟಚ್ ಆಗ್ತಿರ್ತದೆ. ರೋಗಿಗಳನ್ನು ಮುಟ್ಟೋದ್ರಿಂದ, ಭೂತ ಪ್ರೇತ ಬಾಧೆಯಲ್ಲಿ ಸಫರ್ ಪಡ್ತಿರೋಂಥವ್ರು, ಮಾಟಮಂತ್ರದಿಂದ ನರಳ್ತಿರೋರು ಅವ್ರನ್ನ ಮುಟ್ಟೋದ್ರಿಂದ ಈ ಥರದ್ದೆಲ್ಲ ದೋಷ ನಮಗೆ ಬಂದಾಗ ಆಗಾಗ ಅಪಘಾತಗಳಾಗ್ತಿರ್ತದೆ, ಬೀಳ್ತಾ ಇರ್ತೀವಿ. ಅದಕ್ಕೆ ನಮಗೆ ಗಂಡನಲ್ಲೇ ನೆಗೆಟಿವ್ ಎನರ್ಜಿ ಇರ್ಬೋದು. ಗಂಡ ದಿನ ಕುಡಿತಾನೆ, ಸೇತ್ತಾನೆ, ಇನ್ಯಾ ಜೊತೆಲೋ ಮಲಗಿ ಬರ್ತಾನೆ, ಮನೆಗೆ ಬಂದು ಮಕ್ಕಳನ್ನ ಹೆಂಡ್ತಿನ ಮುಟ್ತಾನೆ, ಅವನು ಮುಟ್ಟಿದ ತಪ್ಪಿಗೆ ಹೆಂಡ್ತಿನೂ ಬೀಳ್ತಿರ್ತಾಳೆ, ಮಕ್ಕಳು ಆಗಾಗ ಬೀಳ್ತಿರ್ತಾರೆ. ಹೆಂಡ್ತಿ ಆಫೀಸ್ಗೆ ಹೋಗ್ತಾಳೆ, ಅಲ್ಲಿನ ಅವಳು ಕುಡಿತಾಳೆ, ಇನ್ಯಾವ ಜೊತೆ ಓಡಾಡಿ ಬರ್ತಾಳೆ, ಮನೆಗೆ ಬರ್ತಾಳೆ, ಗಂಡಂಗೆ ಊಟ ಬಡಿಸ್ತಾಳೆ, ಗಂಡ ಮಕ್ಕಳನ್ನ ಮುಟ್ತಾಳೆ, ಅವ್ರಿಗೇನೋ ಪ್ರಾಬ್ಲಮ್ ಆಗ್ತಿರ್ತದೆ. ಇನ್ನು ಬಾರು, ಕ್ಲಬ್ಬು, ವೈಶಾವಾಟಿಕೆ ಸ್ಥಳ, ಈ ಥರ ನೆಗೆಟಿವ್ ಎನರ್ಜಿ ಇರೋ ಜಾಗದಲ್ಲೆಲ್ಲ ಓಡಾಡ್ತಿರ್ತಾರೆ. ಅಂಥ ಜಾಗದಲ್ಲಿ ಓಡಾಡಿ ಗಂಟುಕಟ್ಲೆ ಕೂತ್ಕೊಂಡು ಮಾತುಕತೆ ಆಡಿ ರೆಸ್ಟ್ ತೊಗೊಂಬಂದರೆ ಅವ್ರಿಗೆ ನಮ್ಮ ಚಕ್ರಗಳಲ್ಲಿ, ನಮ್ಮಲ್ಲಿ 7 ಚಕ್ರಗಳಿವೆ. ಸಪ್ತಚಕ್ರದಲ್ಲಿ ಅದು ಆಜ್ಞಾಚಕ್ರ ಅಥವಾ ಸಹಸ್ರ ಚಕ್ರಕ್ಕೆ ಏನಾದ್ರು ಅದು ಟಚ್ ಆಯಿತು ಅಂದರೆ ಕುಸಿದು ಬೀಳೋದು, ಇಲ್ಲ ಆಕ್ಸಿಡೆಂಟ್ ಆಗೋದು. ಹೀಗೆ ಆಕ್ಸಿಡೆಂಟ್ಸ್ ಆಗಿ ನಮಗೆ ದೇಹಕ್ಕೆ ಡ್ಯಾಮೇಜ್ ಆಗೋದಿದ್ದರೆ, ನಮಗೆ ನಾವೇ ಬಿದ್ದು ದೇಹಕ್ಕೆ ಡ್ಯಾಮೇಜ್ ಮಾಡ್ಕೊಳ್ಳೋದಿದ್ದರೆ, ಮಾಟವಂತ ನೆಗೆಟಿವ್ ಎನರ್ಜಿಯಿಂದ ಅಥವಾ ಯಾವುದೋ ದುಷ್ಟಶಕ್ತಿ ಬಾಧೆಗಳು, ನೆಗೆಟಿವ್ ಎನರ್ಜಿ, ಕೆಟ್ಟ ಸ್ಥಳದಲ್ಲಿ ವಾಸ ಮಾಡೋದು, ಕೆಟ್ಟ ಸ್ಥಳಕ್ಕೆ ಗಂಟೆಟ್ಲೆ ಕೂರೋದು, ಕೆಟ್ಟದ್ದನ್ನು ತಿಂದು ಕೆಟ್ಟವ್ರನ್ನ ಸವಾಸದಲ್ಲಿರೋದು, ಕೆಟ್ಟವ್ರನ್ನ ಹೋಗಿ ತಪ್ಕೊಳ್ಳೋದು, ಕೆಟ್ಟವ್ರ ಜೊತೆ ಹೋಗಿ ಅವ್ರ ಜೊತೆ ಮೈ ಒಡನಾಟ ಇಟ್ಕೊಳ್ಳೋದು, ಇದೆಲ್ಲ ಇದ್ದಾಗ ಆ ಎನರ್ಜಿ ಅಕ್ಯುಮುಲೇಟ್ ಆಗಿ ಸ್ಟೋರಿಗೆ ಒಂದಿನ ಆಕ್ಸಿಡೆಂಟ್ ಆದರೂ ಮಾಡ್ಬೋದು, ನಮ್ಮನ್ನು ಡ್ಯಾಮೇಜ್ ಮಾಡ್ಬೋದು. ನಮ್ಮ ಶರೀರಕ್ಕೆ ರಕ್ಷಣೆ ಆಗಬೇಕು. ಯಾವಾಗ ಬಂದು ಯಾರು ಚಾಕು ಹಾಕಿ ಸಾಯಿಸ್ಬಿಡ್ತಾರೋ, ಯಾವಾಗ ಯಾರೋ ಬಂದು ಗುದ್ದುಬಿಟ್ಟು ಸಾಯಿಸ್ಬೋದು, ಬಸ್ ಬಂದು ಲಾರಿ ಬಂದು ನಮ್ಮನ್ನು ತಳ್ಳಿ ಸಾಯಿಸ್ಬೋದು, ಜಾರು ಬೀಳ್ಬೋದು, ಮಾಟಮಂತ್ರ ಮಾಡಿ ನಮ್ಮ ದೇಹನ ಭಂಗ ಮಾಡ್ಬೋದು, ಅಂಗಾಂಗಗಳನ್ನು. ಕೆಟ್ಟ ದೃಷ್ಟಿಯಿಂದ, ಕೆಟ್ಟ ಶಕುನಗಳಿಂದ, ಕೆಟ್ಟ ಜಾಗದಿಂದ, ಕೆಟ್ಟ ಸಹವಾಸದಿಂದ ನಮ್ಮ ಶರೀರಕ್ಕೆ ರಕ್ಷಣೆ ಸಿಗೋದಿಲ್ಲ. ಆದ್ದರಿಂದ
ನಮ್ಮ ಶರೀರ ಒಳ್ಳೆಯದು ಮಾಡಲಿ ಕೆಟ್ಟದ್ದೇನೆ ಮಾಡಲಿ ಯಾವಾಗಲೂ ಸೇಫಾಗಿರಬೇಕು ಅಂತಂದರೆ ಒಂದು ಮಂತ್ರತಂತ್ರವನ್ನು ನಾವು ದಿನನಿತ್ಯ ಅದಕ್ಕೆ ಅಳವಡಿಸ್ಕೋಬೇಕು. ಮನೆಯಿಂದ ಹೊರಗೆ ಹೋಗೋಕ್ಕೆ ಮುಂಚೆ ಮನೆ ಹೊರಗಡೆಯಿಂದ ಒಳಗೆ ಬಂದ ಮೇಲೂ ಕೂಡ ಕೆಟ್ಟದ್ದನ್ನು ಒಳಗೆ ತರಬಾರ್ದು. ಮನೆ ಒಳಗಡೆ ಮನೆ ಒಳಗಿದ್ದ ವೈಭವ, ಮನೆ ಒಳಗಿರೋ ಸುಖನೂ ಕೂಡ ಹೊರಗಡೆಗೆ ಬಿಡಬಾರ್ದು. ಅಂದರೆ ದೇಹ ಸಂರಕ್ಷಣೆ ಆಗಬೇಕು, ದೇಹ ರಕ್ಷಣೆ ಆಗಬೇಕು. ಕಾಡಲ್ಲೇ ಇರಲಿ, ನಾಡಲ್ಲೇ ಇರಲಿ, ರಸ್ತೆಯಲ್ಲೇ ಇರಲಿ, ಯಾವುದೇ ಇರಲಿ, ಎಲ್ಲೋ ಲಿಫ್ಟಲ್ಲಿ ಹೋಗ್ತಿರಲಿ, ಕಾರಲ್ಲಿ ಹೋಗ್ತಿರಲಿ, ಫ್ಲೈಟಲ್ಲಿ ಹೋಗ್ತಿರಲಿ, ಹೆಲಿಕಾಪ್ಟ್ರಲ್ಲಿ ಹೋಗ್ತಿರಲಿ, ಟ್ರೈನು, ಬಸ್ಸು, ಎಲ್ಲೇ ಹೋದರೂ ಕೂಡ ನಮ್ಮ ದೇಹಕ್ಕೆ ರಕ್ಷಣೆ ಸಿಗಬೇಕು ಅಂತ ಅಂದರೆ ಭೈರವ ತಂತ್ರ ಸಾರದಲ್ಲಿ ಒಂದು ಮಂತ್ರ ಇದೆ. ಏನಂದರೆ ಒಂದು ಹಣ್ಣು ತೊಗೋಬೇಕು, ಯಾವುದಾದ್ರು ಒಂದು ಹಣ್ಣು ಸಿಕ್ಲಿಲ್ವಾ ಒಂದು ಭಸ್ಮ ತೊಗೋಬೇಕು, ಭಸ್ಮ ವಿಭೂತಿ ತೊಗೊಂಡು ಹಣ್ಣು ಅಥವಾ ಭಸ್ಮಕ್ಕೆ ಮಂತ್ರ ಹಾಕಬೇಕು ಒಂದು ಅರ್ಧ ಗಂಟೆ. ಏನಂತ? ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ, ಶರೀರಂ ಪಾಹಿ ಪಾಹಿ ಕುರು ಕುರು ಸ್ವಾಹ. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ, ಶರೀರಂ ಪಾಹಿ ಪಾಹಿ ಕುರು ಕುರು ಸ್ವಾಹ. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ, ಶರೀರಂ ಪಾಹಿ ಪಾಹಿ ಕುರು ಕುರು ಸ್ವಾಹ. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ, ಶರೀರಂ ಪಾಹಿ ಪಾಹಿ ಕುರು ಕುರು ಸ್ವಾಹ ಅಂಥೇಳಿ ನಾವು ಯಾವುದೇ ಕೆಲಸ ಪ್ರಾರಂಭ ಮಾಡುವಾಗ, ಕೆಲಸ ಮುಗಿದ ಮೇಲೆ, ಹೊರಗೆ ಹೋಗುವಾಗ, ಒಳಗಿದ್ದಾಗ ಒಂದು 5 ನಿಮಿಷನಾದರೂ ಈ ಮಂತ್ರ ಜಪ ಮಾಡಿಬಿಟ್ರೆ ನಮಗೆ ದೇಹಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಅಂತ ಹೇಳುತ್ತೆ ಈ ಭೈರವ ತಂತ್ರಸಾಲೆ. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ, ಶರೀರಂ ಪಾಹಿ ಪಾಹಿ ಕಾಪಾಡು ಕಾಪಾಡು, ಕುರು ಕುರು ಸ್ವಾಹ, ಶರೀರಕ್ಕೆ ಏನು ಧಕ್ಕೆ ಬರೆದಿರೋ ಹಾಗೆ ನೋಡ್ಕೊಪ್ಪ ಅಂಥೇಳಿ. ಈ ಕಾರ್ ಡ್ರೈವರು ಮತ್ತು ವೆಹಿಕಲ್ ಓಡಿಸೋರು ಎಲ್ಲರೂ ಇದನ್ನು ಜಪ ಮಾಡಬೇಕು. ಆಗ ನಿಮ್ಮಿಂದ ಬೇರೆಯವ್ರಿಗೂ ಆಕ್ಸಿಡೆಂಟ್ ಆಗಲ್ಲ, ಬೇರೆಯವರಿಂದ ನಿಮಗೂ ಆಕ್ಸಿಡೆಂಟ್ ಆಗೋದಿಲ್ಲ. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ, ಶರೀರಂ ಪಾಹಿ ಪಾಹಿ ಕುರು ಕುರು ಸ್ವಾಹ. ಇದು ಭಾಳ ವಿಶೇಷವಾದ ಮಂತ್ರ, ಆದರೆ ಪವರ್ಫುಲ್ ಮಂತ್ರ. ಇದನ್ನು ಜಪ ಮಾಡ್ತಾ ಇರಬೇಕು. ಗ್ರಹಣ ಕಾಲದಲ್ಲಿ, ಪ್ರದೋಷ ಕಾಲದಲ್ಲಿ ಸಿದ್ಧಿ ಮಾಡಿಕೊಂಡು ಮನೆ ಬಿಡೋ ಒಂದು 2 ಸಲ ಹೇಳಿಬಿಟ್ರೆ ಮನೆ ಬಿಟ್ಟರೆ ಸಾಕು, ಸುರಕ್ಷವಾಗಿ ಮನೆಗೆ ಬಂದು ಸೇರ್ತೀವಿ. ಯಾವುದೇ ನೆಗೆಟಿವ್ ಎನರ್ಜಿಯಿಂದ ನಮ್ಮ ದೇಹಕ್ಕೆ ಡ್ಯಾಮೇಜ್ ಆಗೋದಿಲ್ಲ, ಶರೀರಕ್ಕೆ ಡ್ಯಾಮೇಜ್ ಆಗೋದಿಲ್ಲ. ಒಳ್ಳೆ ಕಾರ್ಯ ಮಾಡಲಿ, ಕೆಟ್ಟದ್ದೇ ಮಾಡಲಿ, ಇದು ಹೇಳ್ತಾ ಇರಬೇಕು. ಇದು ಹೇಳೋದ್ರಿಂದ ನಿಮಗೆ ಯಾರಿಂದಲೂ ಆಗಿದ್ರೂ ಕೂಡ ನಿಮಗೆ ದೇಹಕ್ಕೆ ಡ್ಯಾಮೇಜ್, ದೇಹ ಸಂರಕ್ಷಣೆಗೆ ಇದೊಂದು ವಿಶೇಷವಾದ ಮಂತ್ರ. ಆ ಭಸ್ಮನ ಹಣೆಗಿಟ್ಬಿಡ್ಬೇಕು ಮಂತ್ರಿಸಿ, ಆ ಹಣ್ಣನ್ನು ತಿಂದ್ಬಿಟ್ಟು ಹೊಟ್ಟೋಗ್ಬಿಡ್ಬೇಕು. ಆ ಹಣ್ಣನ್ನು ತಿನ್ನಬೇಕು. ಆ ತಿಂದ್ಬಿಟ್ಟು ಹೋದರೆ ನಿಮ್ಮ ದೇಹಕ್ಕೆ ರಕ್ಷಣೆ ಇರ್ತದೆ. ಅಥವಾ ಭಸ್ಮನ ಮಂತ್ರಿಸಿ ಹಣೆಗಿಟ್ಕೊಂಡು ಹೋದರೆ ಯಾವುದೇ ರೀತಿ ಆಕ್ಸಿಡೆಂಟ್ಸ್ ಆಗೋದಿಲ್ಲ ಅಂತ ತಂತ್ರಸಾದಲ್ಲಿ ಹೇಳ್ತಾರೆ. ವೀಕ್ಷಕರ ಒಂದು ಅನೌನ್ಸ್ಮೆಂಟು. ಮಾರ್ಚ್ 29, 30, 31ನೇ ತಾರೀಕು ನಾನು ಮರ್ಮ ವಿದ್ಯೆಯನ್ನು ಕಲಿಸ್ತಾ ಇದ್ದೀನಿ. ಮರ್ಮ ಥೆರಪಿ, ಮರ್ಮಗಳಿಂದ ಚಿಕಿತ್ಸೆ ಮಾಡ್ಕೊಳ್ಳೋದು ಹೇಗೆ ಅಂತ. ಇದು ಸಾವಿರಾರು ವರ್ಷದಿಂದ ಇದ್ದಂಥ ಒಂದು ವಿಶೇಷವಾದಂಥ ವೈದ್ಯಕೀಯ ಥೆರಪಿ, ಚಿಕಿತ್ಸೆ. ಭಗವಾನ್ ಶಿವ, ಪರಮಾತ್ಮ ಶಿವ ಪಾರ್ವತಿಗೆ ಉಪದೇಶ ಮಾಡಿದ್ದು. ಇದು ಏನಪ್ಪ ವಿಶೇಷ ಅಂದರೆ ಇಂಜೆಕ್ಷನ್ನು, ಟಾನಿಕ್ಕು, ಮಾತ್ರೆ, ಆಪ್ರೇಷನ್ ಇಲ್ಲದೇ ಎಲ್ಲ ಥರ ಕಾಯಿಲೆ ಕ್ಯೂರ್ ಮಾಡ್ಕೊಳ್ಳೋವಂಥ ಒಂದು ವಿದ್ಯೆ. ಡಯಾಬಿಟಿಸು, BP, ಗ್ಯಾಸ್ ಟ್ರಬಲ್, ಪೈಲ್ಸು, ಪಿಸ್ತೂಲ, ಮತ್ತು ಅಲ್ಸರು, ಹಾರ್ಟಿಗೆ ಸಂಬಂಧಪಟ್ಟಂಥ ಕಾಯಿಲೆ, ಲಂಗ್ಸ್ಗೆ ಸಂಬಂಧಪಟ್ಟಂಥದ್ದು, ENT ಕಿವಿ ಮೂಗು ಬಾಯಿ ಗಂಟ್ಲಿಗೆ ಸಂಬಂಧಪಟ್ಟಂಥದ್ದು, ಬ್ರೈನ್ ಟ್ಯೂಮರು, ಬ್ರೈನಿಗೆ ಸಂಬಂಧಪಟ್ಟಂಥ ಕಾಯಿಲೆ, ಕ್ಷಯರೋಗ, ಕುಷ್ಠರೋಗ, ಇವೆಲ್ಲಕ್ಕಿಂತ ಲಕ್ವಾ, ಏಡ್ಸು, ಕ್ಯಾನ್ಸರು, ಪಿಟ್ಸು, ಚರ್ಮವ್ಯಾಧಿ ರೋಗಗಳು, ಸೆಕ್ಸ್ಗೆ ಸಂಬಂಧಪಟ್ಟಂಥ ರೋಗಗಳು, ಮತ್ತು ಉದರಕ್ಕೆ ಸಂಬಂಧಪಟ್ಟಂಥದ್ದು, ಆರ್ಥರೈಟಿಸು, ಮಂಡಿ ನೋವು, ಕಾಲು ನೋವು, ಶರೀರ ಎಲ್ಲ ಥರ ನೋವು, ಎಲ್ಲ ಥರ ಬಾಧೆಗಳನ್ನು ಔಷಧಿ ಇಲ್ಲದೇ, ಆಪ್ರೇಷನ್ ಇಲ್ಲದೆ ಕ್ಯೂರ್ ಮಾಡ್ಕೊಳ್ಳೋಂಥ ಒಂದು ವಿದ್ಯೆ ಇದು. ಇದನ್ನು ನಾನು 3 ದಿವಸ 29, 30, 31ನೇ ತಾರೀಕು ಮಾರ್ಚಿ ಒಂದು ಪುಣ್ಯಕ್ಷೇತ್ರದಲ್ಲಿ ಇದನ್ನು ಕಲಿಸ್ತಾ ಇದ್ದೀನಿ. ನೀವು ನನ್ನ ಜೊತೆಲೇ 3 ದಿವಸ ಇದ್ದು ಊಟ ತಿಂಡಿ ಕೊಡ್ತೀವಿ, ಇರೋಕ್ಕೆ ಜಾಗ ಕೊಟ್ಟು, ಪುಸ್ತಕ ಕೊಟ್ಟು ಎಲ್ಲ ವಿದ್ಯೆ ಕಲಿಸ್ತಾ ಇದ್ದೀನಿ ನಾನು. ಇದನ್ನು ಕಲ್ತ್ಕೊಂಡಿದ್ದೆ ಆದರೆ ನೀವು ಮನೆಗೊಬ್ಬ ವೈದ್ಯರಾಗ್ಬೋದು. ನಿಮ್ಮ ಕಾಯಿಲೆ ನೀವೇ ಕ್ಯೂರ್ ಮಾಡ್ಕೋಬೋದು, ನಿಮ್ಮ ಮನೆ ಮಂದಿಗೆಲ್ಲ ಕ್ಯೂರ್ ಮಾಡ್ಬೋದು. ಇದಕ್ಕಿಂತ ಹೆಚ್ಚಾಗಿ ನೀವು ಒಂದು ಕ್ಲಿನಿಕ್ ಓಪನ್ ಮಾಡಿ ಎಲ್ರಿಗೂ ನೀವು ಕ್ಯೂರ್ ಮಾಡ್ಬೋದು, ಔಷಧಿ ಇಲ್ಲದೇ, ಆಪ್ರೇಷನ್ ಇಲ್ಲದೇ. ಈ ವಿದ್ಯೆಯನ್ನು ನಾನು ಕಲಿಸ್ತಾ ಇದ್ದೀನಿ. ಹಿಂದೆ ಇದನ್ನು ಕಲಿಸೋಕ್ಕೆ ಭಾಳ ಕಂಡೀಷನ್ ಇತ್ತು. ಇವು ನಮ್ಮ ಜಾತಿಯವನ್ನೆಲ್ಲ ಹೇಳ್ಕೊಡ್ಬಾರ್ದು, ಇವು ನಮ್ಮ ಧರ್ಮದವನ್ನೆಲ್ಲ ಹೇಳ್ಬಾರ್ದು, ಇವನಿಗೆ ಹೇಳ್ಕೊಟ್ರೆ ನಾಳೆ ನನಗೆ ಚಾಲೆಂಜ್ ಮಾಡಿಬಿಡ್ತಾನೆ, ನನಗೆ ಎದುರಾಳಿ ಆಗ್ತಾನೆ ಅಂತೇಳಿ ಈ ವಿದ್ಯೆ ಹೇಳ್ಕೊಡ್ದೆ ನಾಶ ಆಗ್ತಾ ಬಂದುಬಿಡ್ತು. ಇವತ್ತು ವಾಂತಿ, ಭೇದಿ, ಜ್ವರ, ಕೆಮ್ಮು, ತಲೆನೋವು, ತಲೆ ಸುತ್ತು ಮತ್ತು ಕ್ಯಾನ್ಸರು, ಏಡ್ಸ್ ಇದೆಲ್ಲ ನೋಡಿದ್ರೆ ಹಾಸ್ಪಿಟ್ಲಿಗೆ ಹೋಗಿ ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲಿಗೆ ನಾವು ಇನ್ವೆಸ್ಟ್ ಮಾಡ್ತಾಯಿದ್ದೀವಿ. ಅದಲ್ಲದೆ ಔಷಧಿಗೆ ತಿಂಗಳಿಗೆ ಒಂದು 5,000 to 6,000 ರೂಪಾಯಿ ಮಾತ್ರೆಗಳಿಗೆ, ಇಂಜೆಕ್ಷನ್ಗೆ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ, ಔಷಧಿಗೆ. ಇದೆಲ್ಲ ಸೇವ್ ಮಾಡಬೇಕು ಅಂತ ಅನ್ನೋದಾದರೆ ಈ ವಿದ್ಯೆ ಕಲಿಬೇಕು. ಪ್ರತಿಯೊಬ್ಬ ಮನೆಗೊಬ್ಬ ವೈದ್ಯನಾದಾಗ
ಆಸ್ಪತ್ರೆಗೆ ಹಾಕೋ ದುಡ್ಡು ಉಳಿಯುತ್ತೆ, ಔಷಧ ಮೇಲೆ ಇನ್ವೆಸ್ಟ್ ಮಾಡೋ ದುಡ್ಡು ಉಳಿಯುತ್ತೆ. ಅದೇ ದುಡ್ಡನ್ನ ಚೆನ್ನಾಗಿ ಊಟ ಮಾಡಿ, ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ, ಬಡವ್ರಿಗೆ ದಾನ ಮಾಡಿ, ಇಲ್ಲ ಒಂದು ಸೇವ್ ಮಾಡಿ, ಏನೋ ಒಂದು ಸೈಟು ಮನೇನ ತಗೊಳ್ಳಿ. ಅದರಿಂದ ಇವತ್ತು ಕಡೆ ಪಕ್ಷ ಒಬ್ಬ ಮನೇಲಿ ಒಂದು ಕುಟುಂಬದಲ್ಲಿ 5 ಜನ ಇಬ್ಬರಿದ್ದರೂ ಸಾಕು, 3,000ರಿಂದ 5,000 ರೂಪಾಯಿಗೆ ತಲೆನೋವು ವಾಂತಿ ಭೇದಿಗೆ ಒಂದು ವರ್ಷಕ್ಕೆ ಖರ್ಚಾಗ್ತಾ ಇದೆ ಇವತ್ತು ದಿವಸ. ತಲೆನೋವು ವಾಂತಿ ಭೇದಿಗೆ. ಇನ್ನು ಅಸ್ತಮಾ ಅಂತೆ, ಕ್ಯಾನ್ಸರ್ ಅಂತೆ, ಪಿಟ್ಸ್ ಅಂತೆ, ಲಕ್ವಾ, ಈ ಥರದೆಲ್ಲ ಕಾಯಿಲೆ ಬಂದರೆ ದಿನನಿತ್ಯ ಔಷಧಿ ತೊಗೋಬೇಕು, ಆಗಾಗ ಹೋಗ್ತಿರ್ಬೇಕು. ಕಿಡ್ನಿ ಡಯಾಲಿಸಿಸ್ ಮಾಡಿಸ್ತಾ ಇದ್ದಾರೆ. ಮತ್ತು ಡಯಾಬಿಟಿಸ್ ದಿನ ಮಾತ್ರೆ ತೊಗೋಬೇಕು. ಮರ್ಮ ವಿದ್ಯೆ ಡಯಾಬಿಟಿಸ್ನ ಆರಾಮಾಗಿ ಕ್ಯೂರ್ ಮಾಡ್ಬೋದು. ಹಾರ್ಟ್ ಅಟ್ಯಾಕ್ ಆದರೆ ಲಕ್ಷಗಟ್ಟಲೆ ಕೊಡಬೇಕು ನಾವು. ಇದನ್ನೆಲ್ಲ ಉಳಿಸ್ಬೇಕು ಅಂತಾದರೆ, ಔಷಧಿ ರಹಿತವಾಗಿ ಬದುಕಬೇಕು ಅಂದರೆ, ಔಷಧಿ ಇಲ್ಲದೇ ನಾವು ಜೀವನ ನಡೆಸಬೇಕು ಅಂದರೆ, ರೋಗ ಇಲ್ಲದೇ ಬದುಕಬೇಕು ಅಂತಂದರೆ ಹಿಂದಿನ ಕಾಲದಲ್ಲಿ ಮರ್ಮ ವಿದ್ಯೆಯನ್ನು ನಡೀತಾಯಿತ್ತು. ಆ ವಿದ್ಯೆನ ನಾನು ಅಪರೂಪವಾದ ವಿದ್ಯೆ, ಇದನ್ನು ಕಲಿಸ್ತಾ ಇದ್ದೀನಿ. ಆಸಕ್ತಿ ಇರೋರು ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದು ನೋಡಿ, workshop.lakshmisrinivas.in ಅಂತೇಳಿ ವರ್ಕ್ಶಾಪ್ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ. ಈ ವಿದ್ಯೆ ಕಲಿಯಕ್ಕೆ ಬಂದವ್ರಿಗೆ ನಾನೊಂದು ವಿದ್ಯೆ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಯಾರು ಈ ಮರ್ಮ ಥೆರಪಿಗೆ ರಿಜಿಸ್ಟರ್ ಮಾಡ್ಕೊಳ್ತಾರೋ ಅವ್ರಿಗೆ ಲಯಯೋಗ ಅಂತ ಒಂದು ವಿದ್ಯೆ, ಭಾಳ ವಿಶೇಷವಾದದ್ದು. ಹಠಯೋಗದಲ್ಲಿ ಲಯಯೋಗ ಅಂತ, ಅದು ನಮ್ಮ ಪೂರ್ವಜನ್ಮ ಶಾಪ ಪಾಪಗಳನ್ನು ನಾಶ ಮಾಡುವಂಥ ವಿದ್ಯೆ, ಲಯ ಮಾಡುವಂಥ ವಿದ್ಯೆ. ಈ ಕೋರ್ಸಿಗೆ ಸೇರಿದವ್ರಿಗೆ ಲಯ ವಿದ್ಯೆ ಫ್ರೀ, ಇದನ್ನು ಕಲಿಸ್ತಾ ಇದ್ದೀನಿ. ಆಸಕ್ತಿ ಇರೋರು ನಮ್ಮ workshop.lakshmisrinivas.in ವರ್ಕ್ಶಾಪ್ ರಿಜಿಸ್ಟ್ರೇಷನ್ ಅಂತೇಳಿ ಅದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಎನ್ರೋಲ್ ಮಾಡ್ಕೊಂಡು, ಇಲ್ಲ ನಮ್ಮ ಫೋನ್ ನಂಬರ್ಗೆ ಫೋನ್ ಮಾಡಿ ಹೇಗೆ ಅಂತ ಕೇಳಿದ್ರೆ ಅವ್ರು ರಿಜಿಸ್ಟ್ರೇಷನ್ ಬಗ್ಗೆ ಹೇಳ್ಕೊಡ್ತಾರೆ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ನಮ್ಮೆಲ್ಲ ಇನ್ಫಾರ್ಮೇಷನ್ ಇವಾಗ ಫೇಸ್ಬುಕ್ಕಲ್ಲಿ, ಲಿಂಕ್ಡ್ಇನ್ನಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆನೂ ಲಭ್ಯ ಇದೆ. ಯಾವಾಗ ಬೇಕಾದ್ರೂ ಅದನ್ನು ನೀವು ತೊಗೊಂಡು ನೋಡ್ಬೋದು. ಮತ್ತು ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತೇಳಿ ಲಾಗಿನ್ ಆಗಿ ನೀವೇ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಮತ್ತೊಮ್ಮೆ ಹೇಳ್ತೀನಿ, 29, 30, 31 ಮಾರ್ಚ್ ತಿಂಗಳ ನಡೆಯುವ ಈ ವರ್ಕ್ಶಾಪ್ಗೆ ರಿಜಿಸ್ಟ್ರೇಷನ್ಗೆ ಈ ಕೆಳಗಡೆ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ, ಅದನ್ನು ಫೋಟೋ ತೆಕ್ಕೊಳ್ಳಿ, ಇಲ್ಲ ಬರ್ಕೊಳ್ಳಿ, ತೊಗೊಂಡು ನೀವು ಆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.